ಸಿಲಿಂಡರ್ ಎಮರ್ಜೆನ್ಸಿ ಈಗ ಬಂದು ತಲುಪಿದೆ. ಕಾರಣ ಹೋಟೆಲ್ಗಳಲ್ಲಿ ಈಗ ಗ್ಯಾಸ್ ಸಿಲಿಂಡರ್ಗಳೇ ಸಿಗ್ತಾ ಇಲ್ಲ. ಅದರ ಪರಿಣಾಮ ಈಗ ಈ ಪರಿಹಾರ ಏನಾದರೂ ಕಂಡುಹಿಡಿಬೇಕಲ್ಲ ಈ ಸಮಸ್ಯೆಗೆ. ಹಾಗಾಗಿ ಆ ನಿಟ್ಟಲ್ಲಿ ಒಂದು ಪರಿಹಾರವನ್ನು ಕಂಡುಹಿಡ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಈ ಪರಿಹಾರ ಆಗುವಂಥ ಸಾಧ್ಯತೆಗಳು ಸ್ವಲ್ಪ ಕಡಿಮೆನೆ ಅಂತ ಕಾಣಿಸ್ತಾ ಇದೆ. ಗೃಹ ಬಳಕೆ ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಕಾಣಿಸ್ತಾ ಇದೆ. ಬೆಂಗಳೂರಿನ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ನಗರದ ಹೋಟೆಲ್ಗಳ ಮುಂದೆ ನೋಟಿಸ್ ಪ್ರಕಟಣೆಯನ್ನ ಮಾಡಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ತಾತ್ಕಾಲಿಕವಾಗಿ ತಿಂಡಿ ತಿನಿಸುಗಳು ಲಭ್ಯವಿದೆ, ಸೀಮಿತವಾದಂತಹ ತಿಂಡಿ ತಿನಿಸುಗಳು. ಗ್ರಾಹಕರು ಸಹಕರಿಸಬೇಕು ಅಂತ ಹೋಟೆಲ್ ಮಾಲೀಕರು ಮನವಿಯನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. ಬಸವೇಶ್ವರ ನಗರ ಪ್ರಿಯದರ್ಶಿನಿ ಹೋಟೆಲ್ನಲ್ಲಿ ಈ ಪ್ರಕಟಣೆಯನ್ನ ನೀವು ಕಾಣಬಹುದು. ಹೋಟೆಲ್ನವರು ಈಗ ಕೊರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಆದಾಗ ಪರಿಸ್ಥಿತಿ ಹೇಗಿತ್ತು ಆ ಪರಿಸ್ಥಿತಿಗೆ ಏನು ಹೋಗಿಲ್ಲ. ಒಂದು ರೀತಿಯಲ್ಲಿ ಹಂಗೆ ಕಾಣಿಸ್ತಾ ಇದೆ. ಕಾರಣ ಎಲ್ಲ ರೀತಿಯಲ್ಲೂ ಕೂಡ ತರಹೇವಾರಿ ಅಡುಗೆಯನ್ನು ಮಾಡೋಕ್ಕಾಗ್ತಾ ಇಲ್ಲ. ಹೆಚ್ಚು ಗ್ಯಾಸನ್ನು ಬಳಕೆ ಮಾಡಬೇಕಾದಂತಹ ಅಡುಗೆಯನ್ನು ಈಗ ಬಳಕೆ ಮಾಡ್ತಾ ಇಲ್ಲ. ಕೆಲವು ಕಡೆಗಳಲ್ಲೆಲ್ಲ ಸೌದೆಯನ್ನು ಬಳಕೆ ಮಾಡುವಂಥ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ. ಕರೆಂಟ್ ಒಲೆ ಇಂಡಕ್ಷನ್ ಸ್ಟೋವ್ಗಳಿಗೆಲ್ಲ ಹೋಗಬೇಕು. ಬಟ್ ಆ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಸದ್ಯಕ್ಕೆ ಈ ಪರಿಸ್ಥಿತಿಯಲ್ಲಿ ಈಗ ಒದ್ದಾಡುವಂಥದ್ದು ಆಗೋಗಿದೆ ಹೋಟೆಲ್ನವರಿಗೆ. ಗೃಹ ಬಳಕೆ ಮತ್ತು ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯವಾಗ್ತಾ ಇದೆ. ಕೆಲವು ಕಡೆಗಳಲ್ಲಿ ಸಮಸ್ಯೆ ಇಲ್ಲ, ಕೆಲವು ಕಡೆಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇರೋದು. ಬೆಂಗಳೂರಿನ ಹೋಟೆಲ್ ಉದ್ಯಮಕ್ಕಂತೂ ದೊಡ್ಡ ಹೊಡೆತ ಬಿದ್ದಿದೆ. ಕಾರಣ ಈ ಸಂದರ್ಭದಲ್ಲಿ ಈಗ ಕಸ್ಟಮರ್ಸ್ಗಳಿಗೆಲ್ಲ ಕೇಳಿದ್ದೆಲ್ಲ ಕೊಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ಯಾವುದೆಲ್ಲ ಇದೆಯೋ ಅದನ್ನಷ್ಟೇ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗ ಕೇಳ್ಕೊಳ್ತಾ ಇರೋದಿಷ್ಟೇ, ನೀವು ಕೇಳಿದ್ದೆಲ್ಲ ಆಗೋದಿಲ್ಲ. ಈಗ ತರಹೇವಾರಿ ಅಡುಗೆ ಎಲ್ಲ ಮಾಡೋಕ್ಕಾಗೋದಿಲ್ಲ, ಏನಿದೆ ಅದನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ. ಅನಿವಾರ್ಯತೆ ಈಗ ಹೋಟೆಲ್ನವರಿಗೂ ಕೂಡ ಬಂದಿದೆ. ಆ ವಿಶೇಷ ಪ್ರಕಟಣೆಯನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಮಧ್ಯಪ್ರಾಚ್ಯ ದೇಶದಲ್ಲಿ ಆಗಿರುವಂಥ ಪರಿಸ್ಥಿತಿಗಳು ಏನಿದೆ ಅದಕ್ಕೆ ತಕ್ಕಂತೆ ನಾವು ಕೂಡ ಉಂಟಾದ ಅಂತಾರಾಷ್ಟ್ರೀಯ ಸಂಘರ್ಷಗಳ ಅದು ಪೂರ್ತಿಯಾಗಿ ಓದಕ್ಕೂ ಬಿಡೋದಿಲ್ಲ. ಅಲ್ಲಿ ಇದೆ, ನೀವೇ ನೋಡ್ಕೊಳ್ಳಿ. ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ಈಗ ವ್ಯತ್ಯಯ ಉಂಟಾಗಿದೆ. ವಿಶೇಷ ಪ್ರಕಟಣೆ ಅಂತ ಹಾಕಿದ್ದಾರೆ. ಮಧ್ಯಪ್ರಾಚ್ಯ ದೇಶದಲ್ಲಿ ಉಂಟಾದ ಅಂತಾರಾಷ್ಟ್ರೀಯ ಸಂಘರ್ಷಗಳ ಪರಿಣಾಮವಾಗಿ ಕಮರ್ಷಿಯಲ್ LPG ಗ್ಯಾಸ್ ಸಿಲಿಂಡರ್ ಸರಬರಾಜಿನಲ್ಲಿ ವ್ಯತ್ಯಾಸ ಉಂಟಾಗಿದೆ. ಆದ್ದರಿಂದ ತಾತ್ಕಾಲಿಕವಾಗಿ ಸೀಮಿತವಾದ ತಿಂಡಿ ತಿನಿಸುಗಳು ಮಾತ್ರ ಲಭ್ಯವಿರುತ್ತೆ. ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ ಅನ್ನುವಂಥದ್ದನ್ನು ಈಗ ಪ್ರಕಟಣೆಯನ್ನ ಮಾಡಿದ್ದಾರೆ. ಇದು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಪ್ರಿಯದರ್ಶಿನಿ ಹೋಟೆಲ್ನಲ್ಲಿ ಹಾಕಿರುವಂಥ ವಿಶೇಷ ಪ್ರಕಟಣೆ. ಹೋಟೆಲ್ನವರು ಈ ಹಲವು ಪ್ರಕಟಣೆಗಳನ್ನು ಹಾಕ್ತಾ ಇದ್ದಾರೆ. ಕೆಲವರು ಹಾಗೆ ಹೇಳಿ ಕಳಿಸ್ತಾ ಇದ್ದಾರೆ. ಕೆಲವರು ಇಷ್ಟೇ ಇರೋದು ಸರ್, ಏನು ಬೇರೆ ಮಾಡಿಲ್ಲ ಅಂತ ಹೇಳ್ತಾರೆ. ದೋಸೆಗಳಿಗೆಲ್ಲ ಹೆಚ್ಚಿನ ರೀತಿಯಾದಂಥ ಗ್ಯಾಸ್ ಬೇಕಾಗತ್ತೆ. ನನ್ನ ಸಹೋದ್ಯೋಗಿ ಈಗ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮೆಟ್ರೋ ಬ್ಯೂರೋ ಹೆಡ್. ಪವಿತ್ರ, ಈಗ ಯಾವ ರೀತಿಯಾದಂಥ ಸಮಸ್ಯೆಗೂ ಹೋಟೆಲ್ಗಳಲ್ಲಿ ಕಾಣಿಸ್ತಾ ಇದೆ? ಹೋಟೆಲ್ಗಳು ಇದಕ್ಕೆ ಪರ್ಯಾಯ ಮಾರ್ಗವನ್ನು ಏನು ಮಾಡ್ತಾ ಇದ್ದಾರೆ? ಜೊತೆಗೆ ಇಂಡಕ್ಷನ್ ಸ್ಟೋವ್ಗಳೆಲ್ಲ ಬರುತ್ತೆ, ಅವುಗಳನ್ನು ಜಾಸ್ತಿ ಬಳಕೆ ಮಾಡೋಕ್ಕೆ ಆಗೋದಿಲ್ವಾ? ಮನೆಯಲ್ಲಾದರೆ ಬಳಕೆ ಮಾಡ್ಕೊಂಡು ಬಿಡ್ಬೋದು ಚಿಕ್ಕದಾಗಿ ವಿದ್ಯುತ್ ಸ್ಟೋವ್ಗಳನ್ನೆಲ್ಲ. ಬಟ್ ಇಲ್ಲಿ ಹೋಟೆಲ್ಗಳಲ್ಲಿ ಕಷ್ಟನ? ಅಲ್ಟರ್ನೇಟಿವ್ ಏನು ಆಗಿದ್ದಾಗ ಇವ್ರಿಗೆ? ಹೋಟೆಲ್ಗಳಿಗೆ ಆಲ್ಟರ್ನೇಟಿವ್ ತುಂಬ ಕಷ್ಟ. ಯಾಕಂದರೆ ಬೇರೆ ಪರ್ಯಾಯ ಮಾರ್ಗ ತುಂಬ ಕಡಿಮೆ. ಈಗ ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಸೌದೆ ಒಲೆಯನ್ನು ಬಳಕೆ ಮಾಡೋಣ ಅಂದರೆ ಪೊಲ್ಯೂಷನ್ ಸಮಸ್ಯೆ ಇದೆ, ಬೇರೆಯವರು ಅಬ್ಜೆಕ್ಷನ್ ತೆಗೆಯುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅವರಿಗೆ ಸಮಸ್ಯೆ. ಇನ್ನೊಂದು ಕಡೆಗೆ ಸ್ಟವನ್ನು ಅಂದರೆ ಕರೆಂಟ್ ಸ್ಟವನ್ನು ಬಳಕೆ ಮಾಡೋಣ ಅಂದರೆ ಅದಕ್ಕೂ ಸಮಸ್ಯೆ. ಅದು ಕೂಡ ಸೀಮಿತ ಅವಧಿ, ಅದು ಮನೆಯ ಬಳಕೆಗೆ ಓಕೆ, ಬಟ್ ಹೋಟೆಲ್ಗಳಿಗೆ ದೊಡ್ಡ ದೊಡ್ಡ ಗ್ರಾಹಕರು ಬಂದಾಗ ಸಮಸ್ಯೆ. ಈ ಹಿನ್ನೆಲೆಯಲ್ಲಿ ನೋಡಿ ಈಗ ಈ ರೀತಿಯ ನೋಟಿಸ್ಗಳನ್ನು ಹಾಕಿದ್ದಾರೆ. ನಾನೀಗ ಗಾಂಧಿನಗರದ ಪ್ರತಿಷ್ಠಿತ ಹೋಟೆಲ್ ಮುಂಭಾಗ ಇದ್ದೀನಿ. ಇಲ್ಲಿ ಅವರೇ ಈಗ ಮೆನು ಕಟ್ ಭಾಗ್ಯ ಸಿಗ್ತಾ ಇದೆ ಜನರಿಗೆ. ಈಗಾಗಲೇ PGಗಳಲ್ಲಿ ಅದೇ ರೀತಿ ಆಗ್ತಾ ಇದೆ. ಈಗ ಹೋಟೆಲ್ಗಳಿಗೂ ಅದರ ಬಿಸಿ ಯಾವ ರೀತಿ ತಟ್ಟಿದೆ ಅನ್ನುವಂಥದ್ದು. ಈಗ ಬಹುಶಃ ಬೆಂಗಳೂರಿನಲ್ಲೂ ಕೂಡ ಇವತ್ತು ಸಂಜೆ ನಾಳೆ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಹೋಟೆಲ್ಗಳು 50% ಬಂದ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಎಂಟೈರ್ ಅವರಿಗೆ ಯಾವುದು ಕೂಡ ನಿನ್ನೆಯಿಂದ ಗ್ಯಾಸ್ ಸಿಲಿಂಡರ್ ಲಭ್ಯತೆನೇ ಇಲ್ಲ. ಹಾಗಾಗಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕಂಪ್ಲೀಟ್ ಬಂದ್ ಆಗಿರೋದ್ರಿಂದ ಈ ರೀತಿ ನೋಟಿಸ್ಗಳನ್ನು ಹಾಕಿದ್ದಾರೆ.
LPG ಗ್ಯಾಸ್, ಸಿಲಿಂಡರ್ ಗ್ಯಾಸ್ ಇರದೇ ಇರುವಂತಹ ಕಾರಣಕ್ಕೆ ನಾವು ಮೆನುವನ್ನು, ಫುಲ್ ಮೆನು ಏನಿದೆ ಅದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಮೆನುನಲ್ಲಿ ಕಡಿತವನ್ನು ಮಾಡಿದ್ದೀವಿ ಅನ್ನುವಂಥದ್ದಾಗಿ ಗ್ರಾಹಕರಿಗೆ ನೋಟಿಸನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಯಾವಾಗ ನಮಗೆ ಸಪ್ಲೈ ಸಿಗುತ್ತೋ ಆವಾಗ ನಮ್ಮ ಹೋಟೆಲ್ ಎಂದಿನಂತೆ ಕಾರ್ಯಾರಂಭ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸೊ ನೋಟಿಸನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಸೊ ಗ್ರಾಹಕರಿಗೂ ಕೂಡ ಅದೇ ರೀತಿಯ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬಹುಶಃ ಗ್ರಾಹಕರಿಗೂ ಕೂಡ ದೊಡ್ಡ ಮಟ್ಟದ ಹೊಡೆತ ಇದು. ತುಂಬ ಜನ ಡಿಪೆಂಡ್ ಆಗಿರ್ತಾರೆ ಹೋಟೆಲ್ಗಳಲ್ಲಿ, ಫುಡ್ಗಳ ವಿಚಾರದಲ್ಲಿ ಹೋಟೆಲ್ಗಳಿಗೆ. ಬಟ್ ಈಗ ಹೋಟೆಲ್ಗಳಲ್ಲಿ ಈ ರೀತಿ ಸಮಸ್ಯೆ ಆಗಿರೋದ್ರಿಂದ ಗ್ರಾಹಕರಿಗೂ ತೊಂದರೆ, ಇನ್ನೊಂದು ಕಡೆಗೆ PGಗಳಿಗೆ ಅದರಲ್ಲೂ ಕೂಡ ತೊಂದರೆ ಕಾಣಿಸ್ತಾ ಇದೆ. ಸೊ ಮಾತಾಡ್ಸೋಣ ಸಿಬ್ಬಂದಿಗಳನ್ನ ಏನು ಹೇಳ್ತಾರೆ ಅಂತ. ಈಗ ನೀವು ಮೆನು ಕಟ್ ಮಾಡಿದ್ದೀರಾ? ಕಟ್ ಮಾಡಿದ್ದೀವಿ ಮೇಡಮ್, ಲಿಮಿಟೆಡ್ ಮೆನು ಕೊಡ್ತಾ ಇದೀವಿ. ಇವಾಗ ಫುಲ್ ಮೆನು ಕೊಡೋಕ್ಕಾಗಿಲ್ಲ, ಯಾಕಂದರೆ ಸಿಲಿಂಡರ್ ಖಾಲಿ ಆಗಿದೆ ಅಲ್ಲ. ಹಂಗಾಗಿ ನಾವು ಸೌದೆ ತೊಗೊಂಬಂದು ಸೌದೆ ಒಲೆಯಲ್ಲಿ ರೆಡಿ ಮಾಡಿ ಸೌದೆಯಿಂದ ಅಡುಗೆ ಮಾಡಿ ಕಸ್ಟಮರ್ಗೆ ಬಡಿಸ್ತಾ ಇದೀವಿ. ಇವಾಗ ನಾವು ಕಟ್ ಮಾಡಿ ಕೊಡ್ತಾ ಇದೀವಿ, ಬೇಸಿಕ್ ಎಲ್ಲ ಕೊಡ್ತಾ ಇದ್ದೀವಿ. ಆಯ್ತಾ, ಮೇ ಬಿ ಫ್ಯೂ ಮೆನು ಇದನ್ನು ಕಟ್ ಮಾಡಿ, ಬಟ್ ಅವರಿಗೆ ಸಫಿಷಿಯೆಂಟ್ ಫುಡ್ ಕೊಡ್ತಾ ಇದ್ದೀವಿ. ಗೆಸ್ಟ್ಗಳಿಗೆ ಯಾವುದೇ ತೊಂದರೆ ಇಲ್ಲ, ಯಾಕಂದರೆ ಹೋಟೆಲ್ ಯಾವ್ದು ಮೆನು ಕಡಿತ ಮಾಡಿದ್ದೀರಾ ಈಗ? ಕಡಿತ ಅಂದರೆ ಫ್ಯೂ ಐಟಮ್ಸ್ ಮೇಡಮ್. ಆಯಿಲಲ್ಲಿ ಕಡಿಯೋದೆಲ್ಲ ಸ್ವಲ್ಪ ಕಟ್ ಮಾಡಿದ್ದೀವಿ ಅಷ್ಟೇ. ಹಾಂ, ಬೇರೆ ಐಟಮ್ಸ್ ಎಲ್ಲ ಕೊಟ್ಟಿದ್ದೀವಿ, ಯಾವ ತೊಂದರೆನೂ ಇಲ್ಲ. ಬ್ರೇಕ್ಫಾಸ್ಟು ಆಯಿತು, ಲಂಚು ಆಯಿತು, ಡಿನ್ನರ್ಗೆ ವ್ಯವಸ್ಥೆ ಮಾಡಿದ್ದೀವಿ. ಸೊ ಬಟ್ ಕೊರತೆ ಇದೆ. ಪರ್ಯಾಯ ಮಾರ್ಗ ಅಂತ ತುಂಬಾ ಕಷ್ಟ ಅನ್ಸುತ್ತೆ. ಕಂಪ್ಲೀಟ್ ಆಗಿ ತುಂಬ ಕಷ್ಟ ಇದೆ. ಈಗ ನಾವು ಹೊರಗಡೆಯಿಂದ ಸೌದೆ ತೊಗೊಂಬಂದು ಮೇಲೆ ಒಲೆಯೆಲ್ಲ ರೆಡಿ ಮಾಡಿ ಸೌದೆಲ್ಲೇ ಇವಾಗ ನಾವು ಅನ್ನ ಮತ್ತು ರಸಮು ಸಾಂಬಾರೆಲ್ಲ ಸೌದೆನೇ ರೆಡಿ ಮಾಡಿರೋದು ನಾವು. ಯಾಕಂದರೆ ಇಷ್ಟು ಹೋಟೆಲ್ ಇರೋದಕ್ಕೋಸ್ಕರ ನಮ್ಗೆ ಆ ಪ್ರೊವಿಷನ್ ಇರಲ್ಲ, ಸೌದೆಯಲ್ಲಿ ಮಾಡೋ ಪ್ರೊವಿಷನ್ ಇಲ್ಲ. ಬಟ್ ಸ್ಟಿಲ್ ನಾವು ಗೆಸ್ಟ್ಗಳು ತೊಂದರೆ ಆಗಬಾರ್ದು ಅಂತ ಆಚೆಯಿಂದ ಸೌದೆಗಳು ತಂದು ನಮ್ಮ ಚೇರ್ಮನ್ ಅವ್ರದ್ದು ಇದರಿಂದ ಕಿಚನ್ ಇಲ್ಲಿದೆ. ಬಟ್ ನಾವು ಮೇಲೆ ಟೆರೆಸಲ್ಲಿ ಕುಕ್ ಮಾಡಿ ಕೊಟ್ಟಿದ್ದೀವಿ. ಬಟ್ ಇದು ಲಾಂಗ್ ರನ್ ಆಗಲ್ಲ ಮೇಡಮ್. ಒಂದಿನ 2 ದಿನ ಮ್ಯಾನೇಜ್ ಮಾಡ್ಬೋದು, ಬಟ್ ಲಾಂಗ್ ರನ್ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಬಿಕಾಸ್ ಸ್ಟಾಫ್ಗಳಿಗೂ ತೊಂದರೆ ಆಗುತ್ತೆ. ಹೋಟೆಲ್ ಇಂಡಸ್ಟ್ರಿ ಅವರು ಫಸ್ಟ್ ಟೈಮ್ ಅನ್ಸುತ್ತೆ ಈ ರೀತಿಯ ದೊಡ್ಡ ಮಟ್ಟದ. ಎಕ್ಸಾಕ್ಟ್ಲಿ ಬಿಕಾಸ್ ಸ್ಟಾಫ್ಗಳಿಗೂ ಊಟದ ತೊಂದರೆ ಆಗುತ್ತೆ. ಬಿಕಾಸ್ ನಾವು ಅವ್ರಿಗೆ ಸ್ಟೇ ಕೊಟ್ಟಿರ್ತೀವಿ, ಅವರೆಲ್ಲ ಇಲ್ಲಿ ಇರಲ್ಲ, ಅವ್ರಿಗೆಲ್ಲ 3 ಟೈಮ್ ಫುಡ್ ನಾವೇ ಕೊಡಬೇಕಾಗುತ್ತೆ. ಸೊ ತುಂಬ ತೊಂದರೆ ಆಗುತ್ತೆ. ಇನ್ಕ್ಲೂಡಿಂಗ್ ಗೆಸ್ಟ್, ಸ್ಟಾಫ್ ಎಲ್ಲರೂ ಫೇಸ್ ಮಾಡಬೇಕಾಗುತ್ತೆ ಪ್ರಾಬ್ಲಮ್. ಇದನ್ನ ಜಲ್ದಿ ಆದಷ್ಟು ಬೇಗ ಏನಾದರೂ ಒಂದು ವಿದೌಟ್ ನೋಟಿಸ್ ಅಂದ್ರೆ ಸಡನ್ ಆಗಿ ಮಾಡಿದ್ದು. ಆಕ್ಚುಲಿ 70 days ಏನೋ ಸಮಥಿಂಗ್ ಹೇಳಿದ್ರು, ಬಟ್ ಸಡನ್ ಆಗಿ ಈ ಥರ ಮಾಡಿ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗಿದೆ ಎಲ್ಲರಿಗೂ, ಹೋಟೆಲ್ ಇಂಡಸ್ಟ್ರಿ ಅವ್ರಿಗೆ. ಕೆಲವು ಕಡೆ ಮುಚ್ತಾ ಇದ್ದಾರೆ ಹೋಟೆಲ್. ಬಹುಶಃ ನಾಳೆ ಒಳಗಡೆ 50% ಮುಚ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೇಳ್ತಾ ಇದ್ದಾರೆ. ಹೋಟೆಲ್ಗೆ ಓಕೆ, ದೊಡ್ಡ ಹೋಟೆಲ್ ಈಗ ನೋಡಿ ನಮ್ಮಲ್ಲಿ ಫಾರಿನರ್ ಗ್ರೂಪ್ ಇದೆ, ಅವ್ರಿಗೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಬಟ್ ನಾವು ಊಟ ಕೊಟ್ಟಿಲ್ಲ ಅಂದ್ರೆ ಹಿಂಗೆ ಸರ್ವೆ ಆಗಬೇಕಲ್ಲ ಅವರು. 70 ಡೇಸ್ವರೆಗೂ ನಮ್ಮ ಹತ್ರ ಸ್ಟಾಕ್ ಇದೆ ಅಂತ ಹೇಳಿದ್ದಾರೆ ಗೌರ್ಮೆಂಟು. ಈಗ 2 ಡೇಸ್ಗೆ ಈಗ ಖಾಲಿ ಆಗಿಬಿಟ್ಟಿದ್ದೇನೆ. 70 ಡೇಸಿಂದ ಎಲ್ಲಿಗೆ ಹೋಗುತ್ತೆ ಮೇಡಮ್? ಇವಾಗ ಬರೀ ನೆನ್ನೆ 2 ಡೇಸ್ಗೆ ಖಾಲಿ ಆಗಿಬಿಟ್ಟಿದೆ ಸಿಲಿಂಡ್ರು. ಇದ್ರ ಬಗ್ಗೆ ಗೌರ್ಮೆಂಟು ಒಂದು ಕ್ರಮ ತಗೋಬೇಕು. ಕೊಡೋಕ್ಕೆ ಇದು ಮಾಡಬೇಕಿತ್ತು. ಸ್ಟಾಕ್ ಕೊಟ್ಟೇ ಇಲ್ಲ ನಮಗೆ, ಅಂದರೆ ಪಾಸ್ಟ್ 1 ವೀಕಿಂದ ಸ್ಟಾಕ್ ಕೊಟ್ಟೇ ಇಲ್ಲ. ಸೊ ನಾವು ಸ್ಟಾಕ್ ಇಡೋಕ್ಕೂ ಆಗ್ತಾ ಇರಲಿಲ್ಲ. ಆಲ್ ಆಫ್ ಸಡನ್ ಇಲ್ಲ ಅಂತ ಹೇಳ್ಬಿಟ್ರೆ ಸಡನ್ ಆಗಿ ಡಿಸಿಷನ್ ತಗೊಂಡು ಎಂಪ್ಲಾಯೀಸ್ನ ಏನು ಮಾಡ್ತಾ ಇದ್ದೀರಾ? ಬಿಕಾಸ್ ನೀವು ಮೆನು ಚೇಂಜಸ್ ಮಾಡಿರೋದ್ರಿಂದ ಎಂಪ್ಲಾಯೀಸ್ಗೂ ಕೊಡ್ತಾ ಇದ್ದೀವಿ. ಬಿಕಾಸ್ ಅವ್ರು ಊಟ ಮಾಡಿದ್ರೆ ಕೆಲಸ ಮಾಡೋಕ್ಕಾಗೋದು. ಸೊ ಕೊಡೋದಂತ ಕೊಡ್ತಾ ಇದ್ದೀವಿ. ಸೊ ಇದಿಷ್ಟು ಇಲ್ಲಿನ ಹೋಟೆಲ್ ಸಿಬ್ಬಂದಿಗಳ ಮಾತು. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.